ರಾಜ್ಯದಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಬರ್ತಾ ಇದೆ. ಈ ಮತ್ತೊಂದು ಬೈ ಎಲೆಕ್ಷನ್ ಹೊಸ್ತಿಲಲ್ಲೇ ಹಿರಿಯೂರು ಮತ್ತು ಧಾರವಾಡ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳು ಇನ್ನು ತೆರವಾಗಿ ಬೈ ಎಲೆಕ್ಷನ್ ಬಂದಿದೆ. ಈ ಕ್ಷೇತ್ರಗಳಿಗೆ ಶೀಘ್ರವೇ ಉಪಚುನಾವಣೆ. ಆದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಹಿರಿಯೂರು ಈಗ ರಾಜ್ಯ ರಾಜಕಾರಣದ ಗಮನ ಸೆಳೆದಿದೆ. ಇಲ್ಲಿ ಕಿಂಗ್ಗಿಂತ ಕಿಂಗ್ ಮೇಕರ್ ಆಗಕ್ಕೆ ಪೈಪೋಟಿ ಜಾಸ್ತಿ ಆಗಿದೆ. ಹಿರಿಯೂರು ಬೈ ಎಲೆಕ್ಷನ್ ಯಾರಿಗೆ ಟಿಕೆಟ್? ಅಭ್ಯರ್ಥಿ ಅಲ್ಲ, ಉಸ್ತುವಾರಿಗೂ ಭಾರಿ ಪೈಪೋಟಿ. ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಗೆ ವೇದಿಕೆ ಸಜ್ಜಾಗಿದೆ. ಹಿರಿಯೂರು ಮತ್ತು ಧಾರವಾಡ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳು ತೆರವಾಗಿದ್ದು, ಈ ಕ್ಷೇತ್ರಗಳಿಗೆ ಶೀಘ್ರವೇ ಉಪಚುನಾವಣೆ ನಡೆಯಲಿದೆ. ಹಿರಿಯೂರು ಕ್ಷೇತ್ರ ದೀರ್ಘಕಾಲ ಪ್ರತಿನಿಧಿಸಿದ್ದ ಹಿರಿಯ ನಾಯಕ ಹಾಗೂ ಸಚಿವರಾಗಿದ್ದ ಡಿ ಸುಧಾಕರ್ ಅಕಾಲಿಕ ನಿಧನದಿಂದಾಗಿ ಸ್ಥಾನ ತೆರವಾಗಿದೆ. ದಶಕಗಳ ಕಾಲ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಸುಧಾಕರ್ ಅವರ ಅಗಲಿಕೆ ಕಾಂಗ್ರೆಸ್ ಪಾಲಿಗೆ ದೊಡ್ಡ ನಷ್ಟವಾಗಿದ್ದು, ಆ ಸ್ಥಾನವನ್ನು ಉಳಿಸಿಕೊಳ್ಳೋದು ಆಡಳಿತಾರೂಢ ಪಕ್ಷಕ್ಕೆ ಸವಾಲಾಗಿದೆ. ಆದ್ದರಿಂದ ಈ ಹಿರಿಯೂರು ಗೆಲ್ಲಲು ಕಾಂಗ್ರೆಸ್ ಗೆಲುವಿನ ರಣತಂತ್ರ ಹೆಣಿತಾ ಇದೆ. ಸತೀಶ್ ಸುರೇಶ್ ಪರಂ ನಡುವೆ ಕ್ರೆಡಿಟ್ ವಾರ್. ಇನ್ನು ಶಾಸಕರು ತೆರವಾಗಿರುವ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಕೂಡ ಹೆಚ್ಚಾಗುತ್ತಲೇ ಇದ್ದಾರೆ. ಡಿ ಸುಧಾಕರ್ ಪುತ್ರ ಸುಹಾಸ್ ಈಗಾಗಲೇ ಅಖಾಡಕ್ಕಿಳಿದಿದ್ದು ಟಿಕೆಟ್ಗಾಗಿ ಹಲವು ನಾಯಕರಿಗೆ ಮನವಿ ಮಾಡುತ್ತಿದ್ದಾರೆ. ಇನ್ನು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಕೆಆರ್ಪುರಂ ಕ್ಷೇತ್ರದ ಮೇಲೆ ಕಂಡಿಟ್ಟು ಪೂರ್ಣಿಮಾ ಅವರನ್ನ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಈಗ ಬೈರತಿ ಬಸವರಾಜ್ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರುವಂತ ಲಕ್ಷಣಗಳು ಕಾಣ್ತಿವೆ. ಹೀಗಾಗಿ ಪೂರ್ಣಿಮಾ ಹಿರಿಯೂರು ಟಿಕೆಟ್ ನೀಡುವಂತೆ ಪಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಪಕ್ಷದಲ್ಲಿ ಈಗ ಅಭ್ಯರ್ಥಿಗಳ ಆಯ್ಕೆ ಟೆನ್ಷನ್ಗಿಂತ ಈ ಕ್ಷೇತ್ರದ ಉಸ್ತುವಾರಿ ಯಾರು ಅನ್ನೋದೇ ದೊಡ್ಡ ತಲೆನೋವಾಗಿದ್ದು, ಉಸ್ತುವಾರಿ ರೇಸ್ನಲ್ಲಿ ಪೈಪೋಟಿ ಹೆಚ್ಚಾಗಿದೆ. ಉಸ್ತುವಾರಿ ರೇಸ್ನಲ್ಲಿ ಸಾಹುಕಾರ್. ಶಿಗ್ಗಾವಿ ಬಾಗಲಕೋಟೆ ಬೈ ಎಲೆಕ್ಷನ್ಗಳನ್ನ ಗೆಲ್ಲಿಸಿಕೊಂಡು ಬಂದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಹಿರಿಯೂರು ಉಸ್ತುವಾರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ ನಂತರ ಅಹಿಂದ ನಾಯಕರಾಗಿ ಮುನ್ನೆಲೆಗೆ ಬರಲು ಈ ಹಿರಿಯೂರು ಬೈ ಎಲೆಕ್ಷನ್ ಗೆಲುವು ಸತೀಶ್ ಜಾರಕಿಹೊಳಿಗೆ ದೊಡ್ಡ ಬೂಸ್ಟರ್ ಡೋಸ್ ಆಗಲಿದೆ. ಅಲ್ಲದೆ ಉಪಚುನಾವಣೆಯಲ್ಲಿ ಗೆಲುವಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವ ಪ್ರಯತ್ನದಲ್ಲಿದ್ದಾರೆ. ಮತ್ತೆ ಪಾಲಿಟಿಕ್ಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರಾ ಡಿಕೆ ಬ್ರದರ್? ಇತ್ತ ಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಹಿರಿಯೂರಿನ ಉಸ್ತುವಾರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆ ಆಪ್ತನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವ ಮೂಲಕ ಸೋಲಿನ ಹಾದಿ ಬಿಟ್ಟು ಗೆಲುವಿನ ರೂವಾರಿ ಆಗಲು ಪ್ಲಾನ್ ಮಾಡಿದ್ದಾರೆ. ಆದ್ದರಿಂದ ಡಿಕೆ ಸುರೇಶ್ ಕೂಡ ಹಿರಿಯೂರು ಉಸ್ತುವಾರಿ ರೇಸ್ನಲ್ಲಿ ಪ್ರಬಲ ಕಂಟೆಂಡರ್ ಆಗಿದ್ದಾರೆ. ಸೈಡ್ ಲೈನ್ನಿಂದ ಮೈನ್ ಸ್ಟೇಜ್ಗೆ ಬರಲು ಪರಂ ಪ್ಲಾನ್. ಇನ್ನು ಖುದ್ದು ಡಿಸಿಎಂ ಆಗಿದ್ರೂ ಸಹ ಪಕ್ಷದಲ್ಲಿ ಪರಮೇಶ್ವರ್ ಸೈಡ್ ಲೈನ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರಿಂದ ಹಿರಿಯೂರಲ್ಲಿ ಎಸ್ಸಿ ಮತಗಳು ಹೆಚ್ಚಿರೋ ಕಾರಣ ತಾನು ಉಸ್ತುವಾರಿ ಆಗಿ ಆ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬಂದ್ರೆ ಪಕ್ಷದಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಪ್ಲಾನ್ ಪರಮೇಶ್ವರ್ ಅವರದ್ದಾಗಿದೆ. ಆದ್ರಿಂದ ಅವರು ಸಹ ಈ ಉಸ್ತುವಾರಿ ರೇಸ್ನಲ್ಲಿ ಒಬ್ಬರಾಗಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಿರಿಯೂರು ಅಭ್ಯರ್ಥಿ ಘೋಷಣೆಗಿಂತ ಈ ಕ್ಷೇತ್ರಕ್ಕೆ ಯಾರನ್ನ ಉಸ್ತುವಾರಿ ಮಾಡಬೇಕು ಅನ್ನೋ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಗೆಲ್ಲುವ ಕಿಂಗ್ಗಿಂತ ಕಿಂಗ್ ಮೇಕರ್ಗಾಗಿ ಪೈಪೋಟಿ ಶುರುವಾಗಿದೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಮಾಡಲಿದೆ ಕಾದ್ ನೋಡಬೇಕು.